ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಬದಲಾವಣೆ ಆಗ್ತಾ ಇದ್ರು ಕೂಡ ಈಗ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನನೋ ಮಂತ್ರಿ ಸ್ಥಾನನೋ ಡಿ.ಕೆ. ಶಿವಕುಮಾರ್ ಕೊಡಲೇಬೇಕು ಅನ್ನುವಂತಹ ವಿಚಾರವನ್ನ ಮಾಡ್ತಾ ಇದ್ದಾರೆ. ಕಾರಣಗಳು ಇದೆ. ಆದ್ರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಕೆಂಡಾಮಂಡಲವಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಗುಪ್ತ ಸಭೆಯೊಳಗೆ ಮಾತನಾಡಿದ್ದಾರೆ, ಹೋಟೆಲ್ ಅಲ್ಲಿ ಮೀಟ್ ಆದಂತಹ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಮಾಹಿತಿ ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿಗಿರಿ ಸ್ಥಾನನೋ ಸಚಿವ ಸ್ಥಾನನೋ ಕೊಟ್ರೆ ಹೆಂಗಿರುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ. ಯಾಕೆ ಡಿ.ಕೆ. ಶಿವಕುಮಾರ್ ಈ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಆಮೇಲೆ ನಿಮಗೆ ಇನ್ನೊಂದು ವಿಚಾರವನ್ನು ಮಾತಾಡ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿ ಅವರಿಗೆ ಯಾವುದಾದ್ರೂ ಒಂದು ಮಂತ್ರಿ ಸ್ಥಾನ ಅಥವಾ ಸಚಿವ ಸ್ಥಾನ ಯಾಕೆ ಕೊಡಬೇಕು ಅಂತಂದ್ರೆ, ಬೆಳಗಾವಿಯಲ್ಲಿ ಈತ ಲಕ್ಷ್ಮಣ್ ಸವದಿ ಅವರು ಒಂದಿಷ್ಟು ಪ್ರಭಾವಿಯಾಗಿ ಬೆಳೀತಾ ಇರುವಂತಹ ನಾಯಕ. ಈ ನಾಯಕನಿಗೆ ಸ್ವಲ್ಪ ಮಟ್ಟದ ಬದಲಾವಣೆಗಳಾಗಿರ್ಬೋದು ಅಥವಾ ಇಂತಿಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವಂತಹ ಶಕ್ತಿ ಇದೆ ಅನ್ನುವಂಥದ್ದಾಗಿರ್ಬೋದು. ಅದು ಪ್ಲಸ್ ಪಾಯಿಂಟ್ ಆಗುತ್ತೆ 2028ಕ್ಕೆ. ಡಿ.ಕೆ. ಶಿವಕುಮಾರ್ ಮತ್ತಷ್ಟು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಒಂದು ತಂತ್ರಗಾರಿಕೆಯನ್ನ ಹೂಡಿ ಲಕ್ಷ್ಮಣ್ ಸವದಿ ಅವರಿಗೂ ಒಂದು ಮಂತ್ರಿಗಿರಿ ಸ್ಥಾನನೋ ಸಚಿವ ಸ್ಥಾನನೋ ಕೊಡೋಣ ಅಂತ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಅದು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರಂತೆ. ಇದನ್ನ ಕಿವಿಗೆ ಹಾಕಿಕೊಂಡಂತಹ ಸತೀಶ್ ಜಾರಕಿಹೊಳಿ ಈಗ ಸಿದ್ದರಾಮಯ್ಯನವರ ಜೊತೆಗೆ ಗುಪ್ತ ಸಭೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹೋಟೆಲ್ನಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚಿಸಿದ್ದಾರೆ ಅನ್ನುವಂತಹ ಕೆಲವು ಮಾಹಿತಿಗಳು ಹೊರ ಬರ್ತಾ ಇದೆ. ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿಗಿರಿ ಸ್ಥಾನ ಕೊಟ್ರೆ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಏನಾದರೂ ಸಚಿವ ಸ್ಥಾನ ಕೊಟ್ರೆ ಸರ್ಕಾರನೇ ಉರುಳು ಹೋಗುತ್ತಾ ಅನ್ನುವಂತ ಲೆಕ್ಕಾಚಾರಕ್ಕೆ ಬಂದು ನಿಂತ್ಕೊಂಡಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಬುದ್ಧಿ ಹೇಳುವಂತಹ ಪರಿಸ್ಥಿತಿ ಬಂದಾಗಿದೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಯಾವುದೇ ಮಂತ್ರಿ ಸ್ಥಾನನೋ ಸಚಿವ ಸ್ಥಾನನೋ ಕೊಡಬೇಡಿ ಅಂತ ಸ್ವತಃ ಸಿದ್ದರಾಮಯ್ಯನವರು ಹೇಳುವಂತಹ ಲೆಕ್ಕಾಚಾರ ಬಂತ. ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನುವ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಸುಮ್ಮನಿರೋದು. ಇಷ್ಟೆಲ್ಲ ವಿಚಾರಗಳಿಲ್ಲಿದೆ. ಆದ್ರೆ ಈಗ ಸದ್ಯಕ್ಕೆ ಅದೇ ಡಿ.ಕೆ. ಶಿವಕುಮಾರ್ ಲಕ್ಷ್ಮಣ್ ಸವದಿ ಅವರಿಗೆ ಬೆಳಗಾವಿಯಲ್ಲಿ ನಾನು ಇಂಥ ಸ್ಥಾನ ಕೊಡ್ತೀನಿ ಅಂದ್ರೆ ಸತೀಶ್ ಜಾರಕಿಹೊಳಿ ಒಪ್ಪಲ್ಲ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಯಾಕೆ ಒಪ್ಪಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಮುಂದೆ ಇಲ್ಲಿ ಹೇಳ್ತೀನಿ. ಬೆಳಗಾವಿ ಅಂದಾಗ ಕಿಂಗ್ ಫಿನ್ ಅಂತ ಬೆಳೆದು ಬಂದಿರೋ ರೀತಿ, ಬೆಳೆದು ಬಂದಿರೋ ಶೈಲಿ, ಮಾಸ್ ಲೀಡರ್, ಹಾಗೇನೆ ಸೈಲೆಂಟ್ ದ ಕಿಂಗ್ ಫಿನ್ ಅಂತ ಕರೆಸಿಕೊಳ್ಳುವಂತಹ ಏಕೈಕ ಬೆಳಗಾವಿಯಲ್ಲಿ ರಾಜಕಾರಣಿ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ. ಇನ್ನು ಸತೀಶ್ ಜಾರಕಿಹೊಳಿ ಕುಟುಂಬ ಅಂದಾಗ ಹೈ ಲೆವೆಲ್ ಬಿಡಿ, ಹೈ ಲೆವೆಲ್ ಅಂದ್ರೂ ಕೂಡ ಬಹಳ ದೊಡ್ಡ ರಾಜಕಾರಣದ ಕುಟುಂಬ ಅಂತ ಕರೀತಾರೆ ಅದನ್ನ. ಆದ್ರೆ ಈಗ ಲಕ್ಷ್ಮಣ ಸವದಿಗೆ ಒಂದು ಸಚಿವ ಸ್ಥಾನನೋ ಮಂತ್ರಿ ಸ್ಥಾನನೋ ಕೊಟ್ಬಿಟ್ರೆ ತಮ್ಮ ಆ ಪ್ರಭಾವತನಕ್ಕೆ ಹೊಡ್ತಾ ಬೀಳುತ್ತೆ ಅನ್ನುವ ಲೆಕ್ಕಾಚಾರ ಅವರಿಗೂ ಕೂಡ ಕಾಡ್ತಾ ಇರುತ್ತೆ. ಬೆಳಗಾವಿಯಲ್ಲಿ ಯಾವತ್ತಿಗೂ ಕೂಡ ಕಿಂಗ್ ಫಿನ್ ನಾನೇ ಹುಲಿ ನಾನೇ ಸಿಂಹ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥದ್ದು. ಆದ್ರೆ ಅದನ್ನ ನಡೆಯೋ ನಡತೆಯಲ್ಲಿ ನಡೆಯಲ್ಲಿ ಆಮೇಲೆ ಇನ್ನೊಂದು ಕಡೆ ತೋರಿಸಲ್ಲ. ಬಹಳ ಸಿಂಪಲ್, ಕಾಲಲ್ಲಿ ಅದೇ ತರ ಸಿಂಪಲ್ ಚಪ್ಪಲಿ, ಮೈ ಮೇಲೆ ಸಿಂಪಲ್ ಆಗಿರುವಂತಹ ಬಟ್ಟೆ. ಸೊ ನಿಮಗೆ ಗೊತ್ತೇ ಇರುತ್ತೆ ಅವ್ರು ಯಾವ ರೀತಿ ಸಿಂಪಲ್, ಕೈಯಲ್ಲಿ ವಾಚ್ ಕಟ್ಟಿದವರಲ್ಲ, ಕೈಯಲ್ಲಿ ಅದು ಹಾಕ್ದವ್ರಲ್ಲ, ಇದು ಹಾಕ್ದವ್ರು, ಒಟ್ಟಲ್ಲಿ ಏನೂ ಅಲ್ಲ. ಬಹಳ ಸಿಂಪಲ್ ಆಗಿರುವಂತಹ ನಾಯಕ ಸತೀಶ್ ಜಾರಕಿಹೊಳಿ. ಆದ್ರೆ ಬೆಳಗಾವಿಗೆ ಮಾತ್ರ ನಾನೇ ಕಿಂಗ್ ಪಿನ್ ಅನ್ನೋದು ಸತೀಶ್ ಜಾರಕಿಹೊಳಿ ಯಾವತ್ತಿಗೂ ಗೊತ್ತು. ನಾನೇ ಕಿಂಗ್ ಪಿನ್, ಬೆಳಗಾವಿಗೆ ಬೇರೆಯವ್ರನ್ನ ಕಿಂಗ್ ಪಿನ್ ಹಾಕೋಕ್ ಬಿಡಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರ. ಈಗೇನಾದ್ರೂ ಒಂದು ವೇಳೆ ಲಕ್ಷ್ಮಣ ಸವದಿ ಅವರಿಗೆ ಇವರು ಸಚಿವ ಸ್ಥಾನನೋ ಅಥವಾ ಯಾವ್ದಾದ್ರು ಮಂತ್ರಿಗಿರಿ ಸ್ಥಾನನೋ ಕೊಟ್ಬಿಟ್ರೆ ನಾಳೆ ಸತೀಶ್ ಜಾರಕಿಹೊಳಿಗೆ ಇವರು ಅಡ್ಡಿ ಆಗ್ತಾರ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಹಂತಕ್ಕೆ ಬಂದ್ಬಿಟ್ರೆ ಅವಾಗ ನಮ್ಮ ಕುಟುಂಬ ಎಲ್ಲಿ ಬರುತ್ತೆ ಅನ್ನುವ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರಲ್ಲಿ ಇದೆಯಾ? ಈ ಲೆಕ್ಕಾಚಾರಗಳು ಬಹಳಷ್ಟು ಇಲ್ಲಿ ವಿಚಾರ ಸ್ಥಗಿತವಾಗಿ ನಿಲ್ತಾ ಇದೆ. ಯಾಕಂದ್ರೆ ಈಗ ಅದೇ ವಿಚಾರವಾಗಿನೇ ನೋಡಿ, ರಮೇಶ್ ಜಾರಕಿಹೊಳಿ ವಿರೋಧಿ. ಯಾರಿಗೆ ವಿರೋಧಿ? ಲಕ್ಷ್ಮಣ್ ಸವದಿ ಅವರಿಗೆ ವಿರೋಧಿ. ಮಂತ್ರಿಗಿರಿ ಸ್ಥಾನ ಕೊಟ್ಬಿಟ್ರೆ ಹೆಂಗೆ? ಅಷ್ಟೇ ಅಲ್ಲ, ನೀವೇನಾದ್ರೂ ಲಕ್ಷ್ಮಣ್ ಸವದಿಗೆ ನನ್ನ ಮಾತು ಮೀರಿ ಮಂತ್ರಿಗಿರಿ ಸ್ಥಾನ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂದ್ರೆ ನಡೆಯೋದೇ ಬೇರೆ. ಸತೀಶ್ ಜಾರಕಿಹೊಳಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಒಂದು ವ್ಯವಸ್ಥೆ ಸಿಕ್ಕಿದೆ ಮತ್ತು ಮುಖ್ಯಮಂತ್ರಿ ಆಗುವಂತಹ ಒಂದು ಕಾಲಘಟ್ಟ ಬಂದಿದೆ. ಇದನ್ನ ಕಳ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಸಿದ್ಧ ಇಲ್ಲ. ಈಗಲಾದ್ರೂ ಡಿ.ಸಿ.ಎಂ ಸ್ಥಾನವನ್ನ ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಈ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರವನ್ನು ಅನುಭವಿಸಬೇಕು ಅನ್ನೋದು ಡಿ.ಕೆ. ತಲೆಯಲ್ಲಿದೆ. ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಎದುರು ಹಾಕೊಂಡ್ರೆ ಕಷ್ಟ ಆಗುತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೂ ಗೊತ್ತು, ಡಿ.ಕೆ. ಶಿವಕುಮಾರ್ ಅವರಿಗೂ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಹೇಳಿರೋದನ್ನ ಕೂಡ ಕೇಳಬೇಕಾಗುತ್ತೆ. ಇನ್ನೊಂದು ನಿಮಗೆ ನೆನಪಿರಲಿ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕೂತ್ಕೋಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರ ಮನೆಗೆ 3 ಬಾರಿ ಬಂದು ಹೋಗಿದ್ದಾರೆ.
3 ಬಾರಿ ಬಂದು ಹೋಗಿದ್ದಾರೆ. ಯಾರು ಹೇಳಿ? ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ಬಂದು ಹೋಗಿದ್ದಾರೆ. ಯಾಕೆ? ಸತೀಶ್ ಜಾರಕಿಹೊಳಿ ಏನಾದ್ರು ತಂತ್ರಗಳನ್ನ ಹೂಡಿದ್ರೆ ಅಲ್ಲಿ ಅಧಿಕಾರನೇ ಮುರಿದು ಬಿಡುತ್ತೆ, ಸರ್ಕಾರನೂ ಉಳುತ್ತೆ. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಲ್ಲ. ಆದ್ರೆ ಕಾಂಗ್ರೆಸ್ ಅಲ್ಲಿರೋ ಶಾಸಕರು ಹೋಗ್ತಾರೆ. ಆ ಶಾಸಕರು ಯಾರ ಜೊತೆ ಹೋಗ್ತಾರೆ ಅಂದ್ರೆ ರಮೇಶ್ ಜಾರಕಿಹೊಳಿ ಅವ್ರ ಜೊತೆಗೆ ಹೋಗ್ತಾರೆ. ಆ ಶಾಸಕರು ರಮೇಶ್ ಜಾರಕಿಹೊಳಿ ಬೆಂಬಲಿಗರಲ್ಲ, ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು. ಅಣ್ಣ ತಮ್ಮ ಸಹೋದರ. ಸತೀಶ್ ಜಾರಕಿಹೊಳಿ ಮತ್ತೆ ನೋಡ್ಲಿಕ್ಕೆ ಸೈಲೆಂಟೇ. ಯಾವತ್ತೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಅನ್ನೋದನ್ನ ಬಿಟ್ರೆ ವೈಲೆಂಟ್ ಆಗೋದಿಲ್ಲ. ಅವರು ವೈಲೆಂಟ್ ಎಲ್ಲಿ ಆಗ್ಬೇಕು? ಕೆಲಸದಲ್ಲಿ ಆಗ್ತಾರೆ. ಈಗ ಎಲ್ಲರೂ ಮಾತಾಡ್ತಾ ವೈಲೆಂಟ್ ಆಗ್ತಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಹಂಗಲ್ಲ, ಕೆಲಸ ಮಾಡ್ತಾ ವೈಲೆಂಟ್ ಆಗ್ತಾರೆ. ಮಾತಾಡುವಾಗ ನನ್ನಂತ ಕೂಲಾಗಿ ಮಾತಾಡ್ತಾರೆ, ನೋಡಿ ಬೇಕಾದ್ರೆ. ಸೊ ಆ ರೀತಿ ವ್ಯವಸ್ಥೆ ಈಗ ಸತೀಶ್ ಜಾರಕಿಹೊಳಿ ಲೆಕ್ಕಾಚಾರ. ಹಂಗಾಗಿ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನನೋ ಮಂತ್ರಿಗಿರಿ ಸ್ಥಾನನೋ ಬಹುತೇಕ ಸಿಗುವುದು ಕಡಿಮೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಮಾತನ್ನು ಮೀರಿ ಇವರಿಗೆ ಮಂತ್ರಿಗಿರಿ ಸ್ಥಾನನೋ, ಇನ್ನೊಂದು ಸ್ಥಾನನೋ, ಸಚಿವ ಸ್ಥಾನನೋ, ಮತ್ತೊಂದು ಸ್ಥಾನನೋ ಕೊಡ್ಲಿಕ್ಕೆ ಬಹುತೇಕ ಆಗೋದಿಲ್ಲ. ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ಕೇಳುವುದಾದ್ರೆ, ಇಲ್ಲಪ್ಪ ನಾವು ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ಕೇಳಲ್ಲ, ನಾನು ಕೊಟ್ಟು ಬಿಡ್ತೀನಿ, ನಾನು ಮಂತ್ರಿ, ನಾನು ಹೇಳಿದ್ದೆ ನಡಿಬೇಕು ಅನ್ನೋದಕ್ಕಿಲ್ಲ. ಯಾಕಂದ್ರೆ ಅದ್ರಗೋಸ್ಕರನೇ 4 DCM ಸ್ಥಾನದ ಹುದ್ದೆಗಳನ್ನ ರಚನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಕೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಏನು ಮಾಡಬಾರದು ಅನ್ನೋ ಕಾರಣಕ್ಕೆ ಇನ್ನು ತನ್ನ ಹೇಳಿಕೆಯಂತೆ, ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆಯನ್ನು ಒಪ್ಪಿಕೊಳ್ಳುವುದಾದರೆ CM ಸ್ಥಾನದಿಂದ ನಾನು ಕೆಳಗಿಳಿತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ಡಿ ಕೆ ಶಿವಕುಮಾರ್ ಅದನ್ನೇ ಮಾಡಬೇಕು. ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಕೇಳಿ. ಈ ಮನಮೋಹನ್ ಸಿಂಗ್ ಅಂತ ಇದ್ರಲ್ಲ, ಅವ್ರು ಹೇಗೆ ಈ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಕುಟುಂಬ, ಸೋನಿಯಾ ಗಾಂಧಿ ಹೇಳಿದಾದ್ಮೇಲೆ, ಇಂದಿರಾ ಗಾಂಧಿ ಹೇಳಿದಾದ್ಮೇಲೆ ಸೋನಿಯಾ ಗಾಂಧಿ ಹೇಳ್ತಾ ಇದ್ರು ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಿದಾಗ ಹೆಂಗ್ ಕುರ್ಚಿ ಮೇಲೆ ಕುತ್ಕೊಂಡು ಕೇಳ ಅಷ್ಟೇ ವ್ಯವಸ್ಥೆ ಇತ್ತು. ಡಿ ಕೆ ಶಿವಕುಮಾರ್ ಮಂತ್ರಿ ಆದ್ರೆ ಒಳ್ಳೆ ಸರ್ಕಾರ ಕೊಡಬೇಕು, ಒಳ್ಳೆ ಅಧಿಕಾರ ನಡೆಸ್ಕೊಳ್ಬೇಕು, ಒಳ್ಳೆ ಅಧಿಕಾರದಿಂದ ಮುಂದುವರಿಬೇಕು. ಅದರ ಜೊತೆಗೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಗಮನಿಸಬೇಕು. ಇದು ಅವರು ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಮಾತನಾಡಿರುವಂತ ಒಂದು ವ್ಯವಸ್ಥೆ ಇದು. ಸೊ ಅದನ್ನ ಈಗ ನಿರಾಕರಣೆ ಮಾಡ್ಲಿಕ್ಕೆ ಆಗಲ್ಲ ಡಿ ಕೆ ಶಿವಕುಮಾರ್. ಹಾಗಾಗಿ ಲಕ್ಷ್ಮಣ ಸವದಿ ಅವರಿಗೆ ಯಾವುದೇ ಮಂತ್ರಿ ಸ್ಥಾನನೋ ಅಥವಾ ಇನ್ನೊಂದು ಸಚಿವ ಸ್ಥಾನನೋ ಮತ್ತೊಂದು ಯಾವ ಸ್ಥಾನನೂ ಕೊಡಲ್ಲ. ಅವ್ರು ಇರೋದು MLC ಆಗಿರ್ಬೇಕು, ಶಾಸಕನಾಗಿರ್ಬೇಕು ಅನ್ನೋದು ಒಂದು ಲೆಕ್ಕಾಚಾರನ ಅನ್ನುವಂತ ಸ್ಥಿತಿ ಬಂದು ನಿಂತಿದೆ. ಕಾಂಗ್ರೆಸ್ ನಲ್ಲಿ ಇದೇ ತರ ಲಕ್ಷ್ಮಣ ಸವದಿ ಅವರಿಗೆ ಮುಂದುವರೆದ್ರೆ, ಅಂದ್ರೆ ಈ ಕಡೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಲ್ಲಿ ಮತ್ತೆ ಏನಾಯ್ತಿದು? ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದು ಏನಾಯ್ತಿದು? ಲಕ್ಷ್ಮಣ ಸವದಿ ಅವರು ನೋಡಿ, ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಟಿಕೆಟ್ ಕೊಡಲಿಲ್ಲ, ಟಿಕೆಟ್ ಸಿಗೋಕ್ ಬಿಡ್ಲಿಲ್ಲ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿ. ಹಾಗಾಗಿ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ಗೆ ಜಂಪ್ ಆದ್ರು. ಈಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೊಟ್ಟರು, ಮೇಲೆ ಎದ್ದೇಳ್ತೀನಿ ಅಂತ ಹೇಳಕ್ಕೆ ಬಿಡ್ತಾ ಇಲ್ಲ ಸತೀಶ್ ಜಾರಕಿಹೊಳಿ. ಇನ್ನೇನ್ ಮಾಡ್ಬೇಕು? ಯಾವ ಪಕ್ಷ ಸೇರ್ಬೇಕು ಲಕ್ಷ್ಮಣ ಸವದಿ ಅವರು? JDS ಸೇರಕ್ಕಾಗುತ್ತಾ? ಅಲ್ಲಂತೂ ಅವ್ರು ಬಿಡಲೇ ಇಲ್ಲ ಮೇಲೆ ಬರಕ್ಕೆ. ಅಲ್ಲಿ ಅವರು ಮಂತ್ರಿ, ಇನ್ನೊಂದು ಮತ್ತೊಂದು ಎಲ್ಲ ಅವರ ಕುಟುಂಬದಲ್ಲಿ ಇರ್ತಾರೆ. ಹಾಗಾದ್ರೆ ಏನ್ ಮಾಡಕ್ಕಾಗತ್ರಿ? ಈಗ ಅಂತಹ ಒಂದು ಪರಿಸ್ಥಿತಿ ಇಕ್ಕಟ್ಟಿಗೆ ಲಕ್ಷ್ಮಣ ಸವದಿ ನಿಂತ್ಕೊಂಡಿರುವುದು ಸತ್ಯ. ಆದ್ರೆ ಲಕ್ಷ್ಮಣ ಸವದಿ ಇದ್ದ ಮಾಸ್ ಲೀಡರ್ ಹೌದು, ಆದ್ರೆ ಎಲ್ಲಾ ಕಡೆಯೂ ಕೂಡ ಜಾರಕಿಹೊಳಿ ಕುಟುಂಬದ ಬಲೆ ಇದೆ. ಎಲ್ಲಿ ಕೂಡ ಆ ಬಲೆಯಿಂದ ತಪ್ಪಿಸ್ಕೊಡ್ತೀನಿ ಅಂದ್ರೆ ಸಾಧ್ಯನೇ ಆಗ್ತಾ ಇಲ್ಲ ಲಕ್ಷ್ಮಣ ಸವದಿ ಅವರಿಗೆ. ಅಂತಹ ಒಂದು ಬಲೆಯನ್ನ ಹೆಣೆದಿದೆ ಜಾರಕಿಹೊಳಿ ಕುಟುಂಬ. ಯಾಕಂದ್ರೆ ಬೆಳಗಾವಿಯ ರಾಜಕಾರಣದಲ್ಲಿ ಯಾರೇ ಕೂಡ ಜಾರಕಿಹೊಳಿ ಕುಟುಂಬನ ಮೀರಿ ಹೋಗ್ಬಿಡ್ತೀನಿ, ನಾನು ಗೆದ್ದು ಬಿಡ್ತೀನಿ, ನಾನೇನೋ ಮಾಡ್ಬಿಡ್ತೀನಿ ಅಂತಂದ್ರೆ ಖಂಡಿತವಾಗಿ ಇಲ್ಲ. ಲಕ್ಷ್ಮಣ ಸವದಿ ಒಂದ್ಸರಿ DCM ಆಗಿದ್ದಾರೆ, ಅದು ಇಂತಿಷ್ಟು ವರ್ಷ ಅಂತ ಆಗಿದ್ದಾರೆ, 6 ತಿಂಗಳಾಗಿದ್ದಾರೆ, ವರ್ಷ ಆಗಿದ್ದಾರೆ. ಸೊ ಅದನ್ನ ಕೂಡ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಅದೇನೋ ಬಿಜೆಪಿಯಲ್ಲಿ ಆ ಟೈಮಿಂಗ್ ನಲ್ಲಿ ರಮೇಶ್ ಜಾರಕಿಹೊಳಿ ಇರ್ಲಿಲ್ಲ, ಬಿಜೆಪಿಯಲ್ಲಿ ಜಾರಕಿಹೊಳಿಗಳೇ ಇರ್ಲಿಲ್ಲ. ಆ ಟೈಮಿಂಗ್ ನಲ್ಲಿ ನಡೆದಿರುವಂತಹ ಒಂದು ವ್ಯವಸ್ಥೆ ಅದು. ಅದಕ್ಕೆ ರಮೇಶ್ ಜಾರಕಿಹೊಳಿ ಇಮಿಡಿಯೇಟ್ಲಿ ಬಿಜೆಪಿ ಬರ್ತಾರೆ. ಬೆಳಗಾವಿಯಲ್ಲಿ ಇನ್ನು ನಾವು ಬಿಜೆಪಿಯಲ್ಲಿ ಯಾರು ಇಲ್ಲ ಅಂದ್ರೆ ಇನ್ನೇ ಮೇಲೆ ಲಕ್ಷ್ಮಣ ಸವದಿ ಬೆಳಗಾವಿಯಲ್ಲಿ ಕಿಂಗ್ ಆಗ್ತಾನೆ, ಮುಖ್ಯಮಂತ್ರಿ ಆದ್ರೂ ಆಗ್ಬೋದು ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ಲಿ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬಂದು ಇವರನ್ನ ಬಿಜೆಪಿಯಿಂದ ಹೊರತೆಗೆಯುವಂತ ಪ್ರಯತ್ನಗಳನ್ನು ಮಾಡಿದ್ರು. ತೆಗೆದ್ರು ಕೂಡ ಹೊರತೆಗೆಯೋದು ತಾನೇ ಹೊರಗೆ ಬರ್ಬೇಕು, ಆ ರೀತಿ ಮಾಡಿದ್ರು. ಈಗ ಕಾಂಗ್ರೆಸ್ ನಲ್ಲಿ ಸತೀಶ್ ಅಣ್ಣ ಜಾರಕಿಹೊಳಿ, ಈ ಕಡೆ ರಮೇಶ್ ಅಣ್ಣ ಜಾರಕಿಹೊಳಿ, ಎಲ್ಲಿಗೆ ಹೋಗ್ಬೇಕ್ರಿ ಈ ಲಕ್ಷ್ಮಣ ಸವದಿ ಅವರು? ಅಂತಹ ಪರಿಸ್ಥಿತಿ ಇಕ್ಕಟ್ಟಿಗೆ ಸಿಕ್ಕಾಕ್ಸಿರೋದು. ಈಗಲೂ ಮಂತ್ರಿ ದಾನ ಕೊಡ್ತೀನಿ, ಇನ್ನೊಂದು ಸ್ಥಾನ ಕೊಡ್ತೀನಿ ಅಂತ ಅದಕ್ಕೂ ಕೂಡ ಸಂಪೂರ್ಣವಾಗಿ ಹಿಡಿತಾ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ನೋಡೋಣ
ಭವಿಷ್ಯ ರಾಜಕೀಯದಲ್ಲಿ ಏನೇನಾಗುತ್ತೆ ಹೇಳಲಿಕ್ಕೆ ಆಗುದಿಲ್ಲ. ರಾಜಕೀಯದ ವ್ಯವಸ್ಥೆಗಳು ಬಹಳ ಬದಲಾಗ್ತಾ ಇರುತ್ತೆ. ರಾಜಕಾರಣ ಅನ್ನೋದೇ ಒಂದು ಕುತಂತ್ರ ರಾಜಕಾರಣ ಅನ್ನೋದು ಕೂಡ ಗೊತ್ತಿರಲಿ. ರಾಜಕಾರಣ ಅನ್ನೋದೇ ಒಂದು ತಂತ್ರ ಕುತಂತ್ರಗಳಿಂದ ಹೂಡಿರುವಂಥದ್ದು. ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನೀಡ್ತಾನೆ ಇರ್ತೀನಿ. ನೋಡೋಣ ಬಹುಶಃ ರಾಜಕೀಯದಲ್ಲಿ ವಾತಾವರಣ ಹೇಗಿರುತ್ತೆ ಅನ್ನೋದನ್ನ. ಮತ್ತಷ್ಟು ರಾಜಕೀಯ ಸುದ್ದಿಗಳು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೊಂದು ಭೇಟಿಯಾಗೋಣ. ನಮಸ್ಕಾರ.